ಕನ್ನಡ ನಟ ರಾಜ್‌ಕುಮಾರ್ ಅಭಿನಯಿಸಿದ ಯಾವ ಚಿತ್ರ ಮೊದಲು ಶತದಿನೋತ್ಸವ ಆಚರಿಸಿತು? ಇದಕ್ಕೆ ಉತ್ತರ ಗೊತ್ತಿದ್ದೋರು ಕಮೆಂಟ್ ಮಾಡಿ. ಹಾಗೆ ಇದ್ರ ಉತ್ತರವನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಕೊನೆ ತನಕ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲನೆಯ ಪ್ರಶ್ನೆ, ರಾಘವಾಂಕ ಕವಿ ಬರೆದ ಕನ್ನಡ ಕಾವ್ಯ ಯಾವುದು? ಉತ್ತರ ಹರಿಶ್ಚಂದ್ರ ಕಾವ್ಯ. ಎರಡನೆಯ ಪ್ರಶ್ನೆ, ಕನ್ನಡ ಪ್ರಹಸನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಟಿ.ಪಿ. ಕೈಲಾಸಂ. ಮೂರನೆಯ ಪ್ರಶ್ನೆ, ಕನ್ನಡದಲ್ಲಿ ರಾಗಿ ಮತ್ತು ಭತ್ತದ ಕಥೆಯನ್ನು ಹೇಳಿದ ಕೃತಿ ಯಾವುದು? ಉತ್ತರ ರಾಮಧ್ಯಾನ ಚರಿತೆ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಚಿನ್ನ ಸಿಗುವ ಪ್ರದೇಶ ಯಾವುದು? ಉತ್ತರ ಹಟ್ಟಿ. ಐದನೆಯ ಪ್ರಶ್ನೆ, ಕರ್ನಾಟಕದ ಹೆಚ್ಚು ಜನಪ್ರಿಯ ಕಲೆ ಯಾವುದು? ಉತ್ತರ ಕೋಲಾಟ. ಆರನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಹುತ್ತರಿ ಹಬ್ಬಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ ಕೊಡಗು. ಏಳನೆಯ ಪ್ರಶ್ನೆ, ಪಿಟೀಲು, ಮೃದಂಗ, ಬಾಯಿ ಹಾಡುಗಾರಿಕೆ ಈ ಮೂರು ಬಲ್ಲ ಕರ್ನಾಟಕ ಸಂಗೀತ ವಿದ್ವಾಂಸರು ಯಾರು? ಉತ್ತರ ಡಾಕ್ಟರ್ ಎಂ. ಬಾಲಮುರಳಿಕೃಷ್ಣ. ಎಂಟನೆಯ ಪ್ರಶ್ನೆ, ಕನ್ನಡದಲ್ಲಿ ಗಮಕ ರೂಪಕಗಳನ್ನು ಪ್ರಚಾರಕ್ಕೆ ತಂದ ಗಮಕಿ ಯಾರು? ಉತ್ತರ ಎಚ್. ಎಂ. ರಾಮರಾಧ್ಯ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ದಾಸಪಂಥ ಆರಂಭಿಸಿದವರು ಯಾರು? ಉತ್ತರ ಮಧ್ವಾಚಾರ್ಯರು. ಹತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಕ್ರೀಡೆಗೆ ಮೀಸಲಾಗಿರುವ ಪತ್ರಿಕೆ ಯಾವುದು? ಉತ್ತರ ರಾಜು ಪತ್ರಿಕೆ. ಹನ್ನೊಂದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಟಡ್ ಫಾರ್ಮ್ ಎಲ್ಲಿದೆ? ಸ್ಟಡ್ ಫಾರ್ಮ್ ಎಂದರೆ ಕುದುರೆಗಳನ್ನು ಸಾಕಿ ಬೆಳೆಸುವ ಸ್ಥಳ. ಉತ್ತರ ಕುಣಿಗಲ್. ಹನ್ನೆರಡನೆಯ ಪ್ರಶ್ನೆ, ಕರ್ನಾಟಕದ ಯಾವ ಊರಿನಲ್ಲಿ 1000 ಕಂಬಗಳ ಬಸದಿ ಇದೆ?
ಉತ್ತರ ಮೂಡುಬಿದರೆ. 13ನೆಯ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ಊರು ಉಡುಪಿಯಲ್ಲಿ ಕಿಂಡಿಯೊಂದರ ಮೂಲಕ ಕೃಷ್ಣ ದರ್ಶನ ಮಾಡುವ ಪ್ರತೀತಿ ಇದೆ. ಇದು ಯಾವ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ? ಉತ್ತರ ಕನಕದಾಸರು. 14ನೆಯ ಪ್ರಶ್ನೆ, ಕರ್ನಾಟಕದ ನಾಡಹಬ್ಬ ಯಾವುದು? ಉತ್ತರ ದಸರಾ. 15ನೆಯ ಪ್ರಶ್ನೆ, ಕರ್ನಾಟಕದ ಬೇಲೂರು ಸುಪ್ರಸಿದ್ಧವಾಗಿರುವುದು ಅಲ್ಲಿನ ಯಾವ ದೇವಾಲಯದಿಂದ? ಉತ್ತರ ಚನ್ನಕೇಶವ ದೇವಾಲಯ. 16ನೆಯ ಪ್ರಶ್ನೆ, ಕನ್ನಡದ ಪ್ರಥಮ ವಚನಕಾರಳು ಯಾರು? ಉತ್ತರ ಅಕ್ಕಮಹಾದೇವಿ. 17ನೆಯ ಪ್ರಶ್ನೆ, ಕನ್ನಡದಲ್ಲಿ ಸಂಸ್ಕೃತಿ ಎಂಬ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಡಿ.ವಿ.ಜಿ. 18ನೆಯ ಪ್ರಶ್ನೆ, ಕನ್ನಡ ನಟ ರಾಜ್ಕುಮಾರ್ ಅಭಿನಯಿಸಿದ ಯಾವ ಚಿತ್ರ ಮೊದಲು ಶತದಿನೋತ್ಸವ ಆಚರಿಸಿತು? ಉತ್ತರ ಬೇಡರ ಕಣ್ಣಪ್ಪ. 19ನೆಯ ಪ್ರಶ್ನೆ, ಕರ್ನಾಟಕದ 16ನೇ ಮುಖ್ಯಮಂತ್ರಿ ಯಾರು? ಉತ್ತರ ಎಸ್.ಎಂ. ಕೃಷ್ಣ. 20ನೆಯ ಪ್ರಶ್ನೆ, ಕರ್ನಾಟಕದ ಮುಖ್ಯಮಂತ್ರಿಗಳೊಬ್ಬರು ಭಾರತದ ಪ್ರಧಾನಿಯಾಗಿದ್ದರು, ಅವರು ಯಾರು? ಉತ್ತರ ಎಚ್.ಡಿ. ದೇವೇಗೌಡ. 21ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಮೊದಲ ಅಧ್ಯಕ್ಷರು ಯಾರು? ಉತ್ತರ ಕೆ.ಕೆ. ಹೆಬ್ಬಾರ್. 22ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಬ್ರಿಟಿಷರನ್ನು ಎದುರಿಸಿದ ವೀರರಲ್ಲಿ ಯಾವ ಊರಿನ ಬೇಡರು ಹೆಸರುವಾಸಿ? ಉತ್ತರ ಹಲಗಲಿ. 23ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಊರಿನ ಕಾರ್ಖಾನೆಗೆ ಮೊಟ್ಟಮೊದಲ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆ ಪಡೆದಿದೆ? ಉತ್ತರ ಮೈಸೂರು ಸಕ್ಕರೆ ಕಾರ್ಖಾನೆ. 24ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಬಳ ಜಾನಪದ ಕ್ರೀಡೆ ನಡೆಯುತ್ತದೆ?
ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ. 25ನೆಯ ಪ್ರಶ್ನೆ, ಕರ್ನಾಟಕದ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಮೊದಲ ಜಿಲ್ಲೆ ಯಾವುದು? ಉತ್ತರ ದಕ್ಷಿಣ ಕನ್ನಡ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲು ಪಡೆಯಲು ಪಕ್ಕದಲ್ಲಿಯೇ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ವಿಡಿಯೋಗಳನ್ನು ನೋಡುವ ಮೂಲಕ ನನಗೆ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.